ಸಮಸ್ತ ನಾಡಿನ ಜನತೆಗೆ ಸ್ತ್ರೀ ನ್ಯೂಸ್ ಕಡೆಯಿಂದ ಸುಸ್ವಾಗತವನ್ನು ಬಯಸ್ತೇನೆ. ನಾನು KR ಅರ್ಜುನ್ ರಾವ್ ಗುರೂಜಿ, ಅತ್ತಿಬೆಲೆ. ಬಂಧುಗಳೇ, ಈ ವಿಶ್ವವಸು ನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರಿಗೆ ಯಾವ್ಯಾವ ರೀತಿ ಫಲಗಳುಂಟು ಅಂತ ತಮಗೆ ತಿಳಿಸಕ್ಕೆ ಬಂದಿದ್ದೀನಿ. ನೋಡಿ, ಸಿಂಹರಾಶಿಯಲ್ಲಿ 3 ನಕ್ಷತ್ರಗಳು ಕಾಣಿಸ್ಕೊಳ್ಳುತ್ತೆ. ಯಾವ್ಯಾವ ನಕ್ಷತ್ರಗಳು ಅಂದರೆ ಮಕೆ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ಫಾಲ್ಗುಣಿ ನಕ್ಷತ್ರ. ನೋಡಿ, ಮಕೆ ನಕ್ಷತ್ರದವರು ನಾವು ಯಾವುದೇ ಒಂದು ಜಾತಕ ತಗೊಂಡಾಗ ಮಕೆ ನಕ್ಷತ್ರ ಅಂದ ತಕ್ಷಣನೇ ಮಹಾನಕ್ಷತ್ರ ಬಿಡಪ್ಪ, ಅದೇನು ಪರಿಗಣನೆಗೆ ನಾವು ತಗೊಳ್ಳೋದು ಬೇಡ ಅಂತ ಹೇಳಿಬಿಡ್ತಾರೆ ಕೆಲವರು. ದಯವಿಟ್ಟು ಆ ಥರ ಮಾಡಬೇಡಿ. ಮಕೆ ನಕ್ಷತ್ರ ಆಗಿದ್ರು ಕೂಡ ರಾಕ್ಷಸ ಗಣದಲ್ಲೇ ಕೂತ್ಕೊಂಡಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದ ಇವಾಗ ನೋಡಿ, ರಾಕ್ಷಸ ಗಣದಲ್ಲಿ ಕೂತ್ಕೊಂಡಿರ್ತಾರೆ ಮಕೆ ನಕ್ಷತ್ರದವರು. ಪುಬ್ಬ ನಕ್ಷತ್ರದವರು ದೇವಗಣದಲ್ಲಿ ಕೂತ್ಕೊಂಡಿರ್ತಾರೆ. ಉತ್ತರ ಫಾಲ್ಗುಣಿಯವರು ಮನುಷ್ಯಗಣದಲ್ಲಿ ಕೂತ್ಕೊಂಡಿರ್ತಾರೆ. ಆ ರಾಶಿ ನಕ್ಷತ್ರದಲ್ಲಿ ನಾವು ಚಂದ್ರಬಲ ತಾರಾಬಲ ನೋಡಿದಾಗ, ಅವ್ರಿಗೆ ಸಾಲಾವಳಿಗಳನ್ನು ನೋಡಿ ಬಂದಾಗ, ಗಂಡು ಹೆಣ್ಣುಗಳಿಗೆ ನಾವು ಮದುವೆ ಮಾಡೋಕ್ಕೆ ನಮ್ಮ ಹತ್ರ ಬಂದು ಕೇಳ್ತಾರೆ. ಯಾವುದಾದ್ರು ಸ್ವಾಮೀಜಿಗಳ ಹತ್ರ, ಗುರುಗಳ ಹತ್ರ ಬಂದು ಕೂತ್ಕೊಂಡು ಕೇಳಿದಾಗ, ಮಕೆ ನಕ್ಷತ್ರ ಬಿಡಪ್ಪ, ಪರಿಗಣನೆಗೆ ತಗೋಬೇಡಿ ಅಂತ. ದಯವಿಟ್ಟು ಆಗ ಮಾಡಬೇಡಿ, ಪರಿಗಣನೆಗೆ ತಗೊಳ್ಳಿ. ಯಾಕಂದರೆ ಹೆಣ್ಣುಮಗಳು ಬಂದು ಉತ್ತರ ಫಾಲ್ಗುಣಿ ಆಗಿದ್ದರೆ, ಅಕಸ್ಮಾತ್ ಮನುಷ್ಯಗಣದಲ್ಲಿ ಕೂತ್ಕೊಂಡಿದ್ರೆ, ರಾಕ್ಷಸ ಗಣನ್ನು ಮನುಷ್ಯಗಣನ್ನು ಯಾವ ರೀತಿ ಮಾಡ್ತೀರಾ? ಅವರು ದಾಂಪತ್ಯದಲ್ಲಿ ಸುಖವನ್ನೇ ಕಾಣಲ್ಲ, ಅಲ್ಲಿ ತದ್ವಿರುದ್ಧವಾಗಿರುತ್ತೆ. ಹಾಗಾಗಿ ಮಹಾನಕ್ಷತ್ರ ಆಗಿದ್ರು ಕೂಡ ಅದನ್ನು ಪರಿಗಣನೆಗೆ ತಗೊಂಡು ಅವ್ರಿಗೇನು ಪರಿಹಾರ ಸೂಚಿಸಬೇಕೋ, ರುದ್ರಾಭಿಷೇಕ ಮಾಡಿಸ್ಬೇಕೋ, ಶಿವನ ಆಲಯಕ್ಕೆ ಕಳಿಸೋದು, ಆ ಥರ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ. ಇನ್ನು ವಿಚಾರಕ್ಕೆ ಬರೋಣ. ನಕ್ಷತ್ರಗಳಿಗೆ ಈಗ ಮಕೆ ನಕ್ಷತ್ರದವ್ರಿಗೆ ನಾವು ಪುಬ್ಬ ನಕ್ಷತ್ರ, ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ ಹೋಗೋದಾದರೆ, ಮಕೆ ನಕ್ಷತ್ರದಲ್ಲಿ ಯಾರ್ಯಾರು ಜನನ ಆಗಿದ್ದೀರೋ ಅವರೆಲ್ಲ ಉನ್ನತ ಸ್ಥಾನ ಮಟ್ಟಕ್ಕೆ ಹೋಗ್ತೀರ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ವರ್ಷದ ಫಲದಲ್ಲಿ. ಮಕೆ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಒಂದೇ ಏನು ಮಾಡಬೇಕು ನೀವು ಅಂತಂದರೆ, ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿರಿ. ಯಾವಾಗ? ನವಂಬರಿಂದ ಒಳಗಡೆಗೆ, ನವಂಬರಿಂದ ಆಚೆ ಹೇಳ್ತಾ ಇಲ್ಲ, ನವಂಬರ್ ಒಳಗಡೆಗೆ ಈಗ ನಡೀತಾ ಇರ್ತಕ್ಕಂಥದ್ದು ಸ್ವಲ್ಪ ಜಾಗೃತಿಯಾಗಿರಬೇಕು. ಇಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ತಕ್ಕಂಥದ್ದು, ಅಶಾಂತಿಯ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಮಕೆ ನಕ್ಷತ್ರದವ್ರಿಗೆ. ಮತ್ತು ಆ ರಾಶಿ ನಕ್ಷತ್ರ ಪುಬ್ಬ ನಕ್ಷತ್ರ, ಉತ್ತರದ ನಕ್ಷತ್ರಗೂ ಇನ್ಕ್ಲೂಡ್ ಸೇರುತ್ತೆ. ರೈತರು ಯಾರ್ಯಾರಿದ್ದೀರಿ, ನೀವೆಲ್ಲ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು. ನೀವು ಬೆಂಬಲ ಬೆಲೆ ಸಿಗಲ್ಲ. ಮತ್ತು ನೀವು ಸಾಲದಲ್ಲಿ ನೊಂದ್ಕೊಂಡ್ಬಿಟ್ಟಿರ್ತೀರ. ಯಾರ್ಯಾರು ದಯವಿಟ್ಟು ನಿರಾಶರಾಗಬೇಡಿ. ರೈತರು ಬಾಂಧವರು ನಾನು ಹೇಳೋದು, ನೀವು ಎದೆಗುಂದಬೇಡ್ದು. ನೀವು ನಮ್ಮ ದೇಶದ ಬೆನ್ನೆಲುಬು. ನೀವು ರೈತರುಗಳು, ನೀವು ಯಾವತ್ತು ನೊಂದ್ಕೊಳ್ತಿರೋ, ನಾವು ಯಾವತ್ತೂ ಒಳ್ಳೆಯವರಾಗಲ್ಲ, ನಾವು ಯಾವತ್ತೂ ಚೆನ್ನಾಗಿರಲ್ಲ. ನೀವು ಯಾವತ್ತು ನೊಂದುಕೊಂಡು ಕಣ್ಣಲ್ಲಿ ನೀರು ಹಾಕ್ತಿರೋ, ರಾಜಕೀಯದ ವ್ಯಕ್ತಿಗಳು ಸರ್ವನಾಶ ಆಗಿಬಿಡ್ತಾರೆ. ಯಾಕಂದರೆ ಬಿಸಿಲು ಹಸಿಲು ಅಂದಿರನ್ನೇ ನೀವು ವ್ಯವಸಾಯನ ಮಾಡಿ ದಣಿದು ನಮಗೆ ಮಾರ್ಕೆಟಿಗೆ ತೊಗೊಂಬಂದು ರೇಷನ್ಗಳನ್ನ ತಂದಾಗ್ತಾಯಿದ್ರು. ಇವತ್ತು ನಾವು ತಿಂತಾಯಿದ್ದೀವಲ್ಲ, ಅಕ್ಕಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರೈತರ ಬೆನ್ನೆಲುಬು. ನೀವು ಯಾವತ್ತು ಕಣ್ಣಿನ ನೀರು ಹಾಕ್ತಿರೋ, ದುಃಖಕರವಾಗಿರೋ ವಾತಾವರಣ ನೀವು ಹಾಕ್ಕೊತಿರೋ, ನಮಗೆ ಅದು ಒಳ್ಳೆಯದಾಗಲ್ಲ. ಎಸ್ಪೆಷಲಿ ರಾಜಕೀಯ ವ್ಯಕ್ತಿಗಳಿಗೆ ನಾನು ಹೇಳೋದಿಷ್ಟೇ, ರೈತರ ಕಡೆ ಗಮನ ಕೊಡಿ, ಅವ್ರನ್ನ ಉದ್ಧಾರ ಮಾಡಿ, ದೇಶದ ಅಭಿವೃದ್ಧಿ ಕಡೆಗೆ ಪತನಕ್ಕೆ ಹೋಗ್ರಿ. ರೈತರುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಅವರ ಸಾಲಗಳನ್ನು ಮನ್ನಾ ಮಾಡಿ, ಅವರ ಕಷ್ಟ ದುಃಖಗಳನ್ನು ಆಲಿಸಿ, ವಾರಕ್ಕೆ 1 ದಿನ 2 ದಿನ ಅಲ್ಲೇ ಹೋಗಿ ಆ ಊರಲ್ಲಿ ಬುದ್ಧಿದ್ದು ಅವರ ಕಷ್ಟ ದುಃಖಗಳನ್ನ ಕೇಳಿ. ನಮ್ಮಲ್ಲಿ ಇರ್ತಕ್ಕಂಥ ಯಥೇಚ್ಛವಾಗಿರ್ತಕ್ಕಂಥ ಬಂದಿರತಕ್ಕಂಥ ಹಣ, ದೇವಾಲಯದಲ್ಲಿ ಬಂದಿರ್ಬೋದು, ವಾಹನದಲ್ಲಿ ಆಗಿರೋ ಟ್ಯಾಕ್ಸ್, ಯಾವುದೇ ಹಣ ಇದ್ರೆ ರೈತರ ಮೇಲೆ ಕೊಡಿ. ಕರೆದುಬಿಟ್ಟು ಅವ್ರಿಗೆ ಸಾಲ ಕೊಡಿ. ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ. ನಾನು ಕೃಷಿ ಸಚಿವರಲ್ಲಿ ಬೇಡ್ಕೊತೀನಿ, ಚಲುವರಾಯಸ್ವಾಮಿ ಅವರೇ, ದಯವಿಟ್ಟು ನಿಮ್ಗೆ ಬೇಡ್ಕೊತೀನಿ, ನೀವು ಆ ಕಡೆ ರೈತರ ಕಡೆ ಗಮನ ಕೊಡಿ. ಇಡೀ ನಾಡಿನ ಜನತೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ವ್ಯವಸಾಯದ ಕಡೆ ಗಮನ ಕೊಡ್ರಿ. ವ್ಯವಸಾಯದಲ್ಲಿ ಯಥೇಚ್ಛವಾಗಿ ಧಾನ್ಯಗಳು ಸಮೃದ್ಧಿಯಾಗಿ ಬೆಳೀಲಿ. ನೋಡಿ, ಆ ಸಿಂಹರಾಶಿಯಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ ಅಂದರೆ, ಆ ರಾಶಿಯವರು, ಎಲ್ಲ ರಾಶಿಯವರು ಬೀಳ್ಬೋದು, ಬಟ್ ಎಸ್ಪೆಷಲಿ ಮಕೆ ನಕ್ಷತ್ರ, ಪುಬ್ಬ ನಕ್ಷತ್ರದಲ್ಲಿರ್ತಕ್ಕಂಥವ್ರು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಆ ಮಟ್ಟಕ್ಕೆ ತೊಗೊಂಡೋಗ್ತಾನೆ ಸೂರ್ಯ ಸ್ಥಾನಮಾನ. ಆ ಸಿಂಹರಾಶಿಯಲ್ಲಿ ಅಧಿಪತಿನೇ ಸೂರ್ಯ. ಆ ಸೂರ್ಯನ ಬೆಳಕು ಅಂದರೆ ಆ ಬಿಸಿಲು ಜಳದಲ್ಲಿ ಅವರೇನೇ ಇದ್ರೂ ಕೂಡ ವ್ಯವಸಾಯ ಮಾಡಿ ತಂದು ಮಾರುಕಟ್ಟೆಗೆ ಹಾಕಿ ಬೆಂಬಲ ಬೆಲೆ ಸಿಕ್ಕದೇ ಇಲ್ಲದೆ ಇದ್ದಾಗ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ರೈತ ಬಾಂಧವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಬೇಡಿ, ಸಾವಿಗೆ ಶರಣಾಗಬೇಡಿ.
ನೀವು ಯಥೇಚ್ಛವಾಗಿ ದುಡೀರಿ. ನಿಮಗೆ ಸಾಧ್ಯವಾದರೆ ಮಾರಾಟ ಮಾಡಿ, ಇಲ್ಲಾಂದರೆ ಒಂದು ಶೇಖರಣೆ ಮಾಡಿಡಿ. ಅದಕ್ಕೆ ಬೆಂಬಲ ಬೆಲೆ ಸಿಕ್ಕಿದಾಗ ಅದನ್ನು ಮಾರಿ. ಆವಾಗಲೇ ಮಾರಬೇಕು ಅಂತ ಏನಿಲ್ಲ. ನೀವೊಂದು ಗೌಪ್ಯವಾಗಿ ಎಲ್ಲಾದರೂ ಒಂದು ಜಾಗದಲ್ಲಿಟ್ಟು ಶೇಖರಣೆ ಮಾಡಿ. ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗಲಿ. ನೋಡಿ, ನವಂಬರ್ ಮೇಲೆ ನಿಮಗೆ ಶುಭ ಫಲ ಸಿಗ್ತಕ್ಕಂಥದ್ದು, ಯಥೇಚ್ಛವಾಗಿ ಮನೆಯೊಳಗಡೆ ಸುಖ, ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದು, ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ಮಳೆ ಚೆನ್ನಾಗಿ ಆಗ್ತಕ್ಕಂಥದ್ದು, ಬೆಳೆ ಚೆನ್ನಾಗಿ ಆಗ್ತಕ್ಕಂಥದ್ದು, ಜಾನುವಾರುಗಳಲ್ಲಿ ಹಾಲು ಸಮೃದ್ಧಿ ಆಗ್ತಕ್ಕಂಥದ್ದು ಒಳ್ಳೆ ಚೆನ್ನಾಗಿದೆ. ನವಂಬರ್ ಕಾರ್ತಿಕ್ ಮಾಸದ ಮೇಲೆ ತುಂಬ ಚೆನ್ನಾಗಿದೆ. ನಿಮಗೆ ಕಾರ್ತಿಕ್ ಮಾಸದ ಮೇಲೆ ನಿಮಗೆ ಯಥೇಚ್ಛವಾಗಿ ಸುಖ, ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದು. ನೀವೇನು ಬೆಳೆದಿರ್ತೀರೋ ಅದಕ್ಕೆ ಬೆಂಬಲ ಬೆಲೆ ಸಿಗ್ತಕ್ಕಂಥದ್ದು. ನೀವೇನು ಆ ಮಳೆ ಬೆಳೆಯಿಂದ ಚೆನ್ನಾಗಿ ಫಸಲು ಬಂದಿರತಕ್ಕಂಥ ಬೆಳೆಗೆ ಒಳ್ಳೆ ಬೆಂಬಲ ಬೆಲೆ ಸಿಗ್ತಕ್ಕಂಥದ್ದು ನಿಮಗೆ ಚೆನ್ನಾಗಾಗುತ್ತೆ. ಆದ್ದರಿಂದ ನಾನು ನೋಡಿ, ಡಿಸೆಂಬರ್ ಮೇಲೆ ಅಂದರೆ ವರ್ಷ ಪೂರ್ತಿ ನವಂಬರು ಡಿಸೆಂಬರಲ್ಲಿ ಅಷ್ಟು ಯಥೇಚ್ಛವಾಗಿ ಸುಖ ಶಾಂತಿ ಇರ್ತೀರ. ತಿರ್ಗಿ ಜನವರಿ ವರ್ಷದ ಮೇಲೆ, ವರ್ಷದಾದ್ಯಂತ ಇನ್ನು ಯುಗಾದಿ ಸಂವತ್ಸರ ಬರೋಗಂಟನೂ ಶನಿಯ ಒಂದು ನೀಚ ಸ್ಥಾನದಲ್ಲಿರ್ತಾನೆ. ಹಾಗಾಗಿ ನೀವು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಶನೇಶ್ವರನ ಹರಿಕತೆಯನ್ನು ಮಾಡಿ, ಶನೇಶ್ವರನ ಒಂದು ಪ್ರಾರ್ಥನೆಯನ್ನು ಮಾಡಿ, ಅಲ್ಲಿ ಒಂದು ಪಠಣವನ್ನು ಮಾಡಿ, ಆ ಪರಮಾತ್ಮನ ಒಂದು ಗೀತಾಮೃತವನ್ನು ಮಾಡಿ, ಎಲ್ಲರೂ ಸೇರಿ, ಜನ ಇದ್ದರೆ ಜಾತ್ರೆ, ಜನ ಇಲ್ಲಾಂದರೆ ಜಾತ್ರೆ ಬರಲ್ಲ. ಒಂದು ದೇವಾಲಯಕ್ಕೆ ನೀವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅಲ್ಲೊಂದು ಶನೇಶ್ವರನ ಒಂದು ಪ್ರಾರ್ಥನೆಯನ್ನು ಮಾಡಿ, ಒಂದು ಕಥೆಯನ್ನು ಸ್ಟಾರ್ಟ್ ಮಾಡಿ. ಖಂಡಿತವಾಗಿ ನಿಮ್ಗೆ ಒಳ್ಳೆಯುತ್ತೆ. ಆಮೇಲೆ ಗ್ರಾಮದಲ್ಲಿ ಗ್ರಾಮ ದೇವತೆ ಆಗಿರ್ತಕ್ಕಂಥ ಯಾರೇ ಆಗಿರಲಿ, ಮಾರಮ್ಮ ಆಗಿರಲಿ, ಪಟಾಲಮ್ಮ ಆಗಿರಲಿ, ಎಲ್ಲಮ್ಮ ಆಗಿರಲಿ, ಯಾರೇ ಆಗಿರಲಿ, ಆ ಗ್ರಾಮ ದೇವತೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊತ ಬನ್ನಿ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಯಥೇಚ್ಛವಾಗಿ ನಾನು ಹೇಳೋದು ಇಷ್ಟೇ, ನೀವು ರೈತ ಬಾಂಧವರಿಗೆ ನೀವು ಆರೋಗ್ಯದಲ್ಲಿ ಗಮನವನ್ನು ಕೊಡಿ. ಮತ್ತು ಕುಟುಂಬದಲ್ಲಿ ನಿಮ್ಮನ್ನೇ ಅವಲಂಬಿತರಾಗಿರ್ತಾರೆ ನಿಮ್ಮ ಹೆಂಡತಿ ಮಕ್ಕಳು. ನೀವು ನಿರಾಶರಾಗಬೇಡಿ. ಚೆನ್ನಾಗಿ ಯಥೇಚ್ಛವಾಗಿ ಏನೇ ಕಷ್ಟ ಬಂದ್ರೂ ಎದೆಗುಂದಬೇಡಿ. ಆ ಒಂದು ಧೈರ್ಯವನ್ನು ನೀವು ತಗೊಳ್ಳಿ. ಈ ವರ್ಷದಲ್ಲಿ ನೋಡಿ, ಶಿವನ ಆಲಯದಲ್ಲಿ ಎಲ್ಲೆಲ್ಲಿ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ಶಿವನ ಆಲಯಕ್ಕೆ ಹೋಗಿ, ಅಲ್ಲಿ ಕಾಲಭೈರೇಶ್ವರನ ಸನ್ನಿಧಿಗೆ ಹೋಗಿ, ಅಲ್ಲಿ ಒಂದು ಪೂಜೆ ಪುನಸ್ಕಾರಗಳು ಮಾಡಿ. ನೋಡಿ, ಮಕೆ ನಕ್ಷತ್ರದವರು ಹೆಣ್ಣುಮಕ್ಕಳು, ಪುಬ್ಬ ನಕ್ಷತ್ರದವರು ಹೆಣ್ಮಕ್ಳು ಕೂಷ್ಮಾಂಡವನ್ನು ದೀಪ ಅಣಿಸೋದು ಮಾತ್ರ ಮರಿಬೇಡಿ. ಕೂಷ್ಮಾಂಡವನ್ನು ತುಂಬ ಚೆನ್ನಾಗಿ ಅಲ್ಲಿ ಅದನ್ನು ಕಟ್ ಮಾಡಿ, ಅದರಲ್ಲಿರ್ತಕ್ಕಂಥ ವೈಟನ್ನೆಲ್ಲ ಎತ್ತಿ ಅದಕ್ಕೆ ಎಣ್ಣೆ ಹಾಕಿ ಬತ್ತಿಗಳು, ಜೋಡಿ ಬತ್ತಿಗಳು ಹಾಕಬೇಕು. ಕೆಲವ್ರು ಏನು ಮಾಡ್ತೀರಾ, ದೀಪದಲ್ಲಿ ಒಂದೊಂದೇ ಬತ್ತಿ ಹಾಕ್ತೀರಾ. ದಯವಿಟ್ಟು ಹಾಕಬೇಡಿ. ಒಂಟಿ ಬತ್ತಿ ಹಾಕಬೇಡಿ, ಕಷ್ಟ ನಷ್ಟಗಳು ಜಾಸ್ತಿ ಆಗುತ್ತೆ. ಎರಡೆರಡು ಜೋಡಿ ಬತ್ತಿಗಳನ್ನು ಹಾಕಿ ತದ್ವಿರುದ್ಧ ದಿಕ್ಕದಲ್ಲಿ ಇಡಬೇಡಿ. ಒಂದೇ ಪೂರ್ವಾಭಿಮುಖವಾಗಿದ್ದರೆ ಪೂರ್ವಾಭಿಮುಖವಾಗಿ ಇಡಿ, ಇಲ್ಲ ಉತ್ತರಾಭಿಮುಖವಾಗಿರ್ತೀರ ಉತ್ತರಾಭಿಮುಖವಾಗಿಡಿ. ತದ್ವಿರುದ್ಧವಾಗಿ ಹಿಂಗೆ ಇಡಬೇಡಿ, ಎದುರಿಗೆ ಇಡಬೇಡಿ. ದಯವಿಟ್ಟು ಪೂರ್ವಾಭಿಮುಖವಾಗಿರಬೇಕು, ಇಲ್ಲ ಉತ್ತರಾಭಿಮುಖವಾಗಿರಬೇಕು. ಆ ರೀತಿ ಇಟ್ಬಿಟ್ಟು ಕಾಲಭೈರೇಶ್ವರನ ಸನ್ನಿಧಿ ಒಳಗಡೆ ಶಿವನ ಆಲಯದಲ್ಲಿ ಕೂಷ್ಮಾಂಡ ದೀಪವನ್ನು ಎಣಿಸಿ. ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಎಕ್ಸ್ಪೆಷಲಿಯಾಗಿ ಪುಬ್ಬ ನಕ್ಷತ್ರ ಮತ್ತು ಮಕೆ ನಕ್ಷತ್ರದವರಿಗೆ ವಿದೇಶ ಪ್ರಯಾಣ ಇರ್ತಕ್ಕಂಥದ್ದು, ಕೆಲಸದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ವರ್ಷ. ಅಂದರೆ ನವಂಬರ್ ಮೇಲೆ ಡಿಸೆಂಬರು ಕಡೆಯ ವಾರದ ಗಂಟನೂ ಸ್ವಲ್ಪ ಹುಷಾರಾಗಿರಿ. ಯಾವುದೇ ರೀತಿಯಾದ ಒಂದು ಫಲ ಸಿಗ್ತಕ್ಕಂಥದ್ದು ಇರಲ್ಲ. ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ, ಆದರೆ ಅದ್ರ ಬಗ್ಗೆ ಚಿಂತೆ ಬೇಡ. ಧೈರ್ಯವಾಗಿರಿ, ಎದೆಗುಂದಬೇಡಿ. ಖಂಡಿತ ಚೆನ್ನಾಗುತ್ತೆ. ಗ್ರಾಮ ದೇವತೆಗಳು ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆಲ್ಲರಿಗೂ ಶುಭವಾಗಲಿ. ಎಕ್ಸ್ಪೆಷಲಿಯಾಗಿ ನೀವು ಗ್ರಾಮದಲ್ಲಿ ಆಂಜನೇಯನ ದೇವಸ್ಥಾನ, ಎಲ್ಲಿ ಬಾಲದಲ್ಲಿ ಗಂಟೆ ಇರತಕ್ಕಂಥ ಆಂಜನೇಯನ ದೇವಸ್ಥಾನಕ್ಕೆ ನೀವು ದಯವಿಟ್ಟು ದರ್ಶನ ಮಾಡಿ. ಅಲ್ಲಿ ಒಂದು ಬೆಣ್ಣೆ ಅಲಂಕಾರ ಮಾಡಿಸಕ್ಕಂಥದ್ದು, ಹಾಲಿನಿಂದ ಮಾಡಿರ್ತಕ್ಕಂಥ ಯಾವುದೇ ಒಂದು ಪದಾರ್ಥವನ್ನು ತಗೊಂಡೋಗಿ ಮೊಸರನ್ನ ನೈವೇದ್ಯ ಕೊಡ್ತಕ್ಕಂಥದ್ದು, ಹಾಲಿನಿಂದ ಮಾಡಿರ್ತಕ್ಕಂಥ ಯಾವುದೇ ಒಂದು ಪದಾರ್ಥವಾಗಲಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನೈವೇದ್ಯ ಕೊಡ್ತಕ್ಕಂಥದ್ದು ಮಾಡಿದ್ರೂ ಕೂಡ ನಿಮಗೆ ಒಳ್ಳೆಯ ಶುಭ ಫಲ ಸಿಗುತ್ತೆ. ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ನೋಡಿ, ಇನ್ನೂ ಒಂದು ಮುಂದೆ ಹೇಳಬೇಕು ಅಂತಂದರೆ, ಜಾನುವಾರುಗಳು ಯಾರ್ಯಾರು ಸಾಕಿರ್ತೀರಿ ಆ ಮನೆ ಒಳಗಡೆ, ಆ ಜಾನುವಾರುಗಳಿಗೆ ಕೆಚ್ಚಲು ಭಾವ ಆಗ್ತಕ್ಕಂಥದ್ದು ಜಾಸ್ತಿ. ಯಾವಾಗ ಈ ಕಾರ್ತಿಕ್ ಮಾಸದಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ. ಆ ತಿಂಗಳಲ್ಲಿ ಅಂದರೆ ನವಂಬರು ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ. ಪಾದಗಳಿಗೆ ಊಣ ಆಗ್ತಕ್ಕಂಥದ್ದು, ಹುಣ್ಣು ಅಂತಾರೆ ನಮ್ಮ ಕಡೆ ಎಲ್ಲ, ಆ ಪಾದಗಳಿಗೆ ಹುಣ್ಣು ಆಗ್ತಕ್ಕಂಥದ್ದು ಜಾನುವಾರುಗಳಿಗೆ, ಅದೊಂದು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಮತ್ತು ಕೆಚ್ಚಲು ಬಾವು, ಎದೆಬಾವು ಅಂತ ಹೇಳ್ತಾರೆ, ಆ ಎದರ್ ಬಾವು ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮುಂಜಾಗ್ರತೆಯಾಗಿ ಡಾಕ್ಟ್ರನ್ನ ಸಂಪರ್ಕ ಮಾಡಿ, ಅಲ್ಲಿ ವೈದ್ಯರನ್ನು, ಗ್ರಾಮ ದೇವತೆ ಪಶು ವೈದ್ಯರನ್ನು ಸಂಪರ್ಕ ಮಾಡಿ
ಮುಂಜಾಗ್ರತೆಯಾಗಿ ಚಿಕಿತ್ಸೆಯನ್ನು ಕೊಡಿಸಿ. ಖಂಡಿತ ನಿಮಗೂ ಒಳ್ಳೆಯ ಶುಭ ಫಲವಾಗಲಿ. ಯಥೇಚ್ಛವಾಗಿ ಬೆಳೀರಿ, ದುಃಖದಿಂದ ಇರಬೇಡಿ, ಸಂತೋಷದಿಂದ ಇರಿ. ನೀವು ಕೊಟ್ಟಿರತಕ್ಕಂಥ ಅನ್ನದಿಂದ ಇವತ್ತು ನಾವು ಜೀವನ ಮಾಡ್ತಾಯಿದ್ದೀವಿ ರೈತ ಬಂಧುಗಳೇ. ನೀವೆಲ್ಲರೂ ಸುಖವಾಗಿ ಸಂತೋಷವಾಗಿ ಯಥೇಚ್ಛವಾಗಿ ಕಾಲ ಕಳೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.